ಅಂಬೇಡ್ಕರ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ರಾಮನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಕನಕಪುರದ ಮಳಗಾಳುವಿನಲ್ಲಿ ಏನು ಅನೀಶ್ ಎಂಬ ವ್ಯಕ್ತಿ ಮೇಲೆ ಎಡಗೈಯನ್ನ ಕತ್ತರಿಸಿದ್ರು ಅದರ ವಿರುದ್ಧ ಮತ್ತು ಕನಕಪುರದ ಕಲ್ಲಳ್ಳಿ ತಾಮ್ಸಂದ್ರದಲ್ಲಿ ಬೋವಿ ಕಾಲೋನಿಗೆ ನುಗ್ಗಿ ನಡೆದಂತಹ ದಲಿತರ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಇದೇ ರೀತಿಯಾದಂತ ಪ್ರತಿಭಟನೆಗಳನ್ನ ಮಾಡ್ಕೊಂಡೇ ನಾವು ಜೀವನ ಸಾಗಿಸ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ದಲಿತನ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ದಯಮಾಡಿ ದಲಿತರಿಗೆ ಪ್ರತ್ಯೇಕ ರಾಜ್ಯವನ್ನ ಕೊಟ್ಬಿಡಿ. ನಮಗೆ ಈ ರೀತಿಯಾದಂತ ದೌರ್ಜನ್ಯಗಳನ್ನ ಸಹಿಸಿ ಬದುಕಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ದಯಮಾಡಿ, ಯಾಕೆ ಅಂತ ಹೇಳಿದ್ರೆ ಈಗ ಒಬ್ಬ ರೌಡಿ ಶೀಟ್ರು ಏನು ಇದಕ್ಕೆ ತುಮಕೂರಿಗೆ ಒಂದು ಗಡಿಪಾರ ಆಗಿರ್ತಕ್ಕಂಥ ವ್ಯಕ್ತಿ ರಾಮನಗರ ಜಿಲ್ಲೆಗೆ ಬಂದು ಈ ಒಂದು ಕೃತ್ಯವನ್ನ ಎಸಗ್ತಾನೆ ಅಂತ ಹೇಳಿದ್ರೆ ಪೊಲೀಸರ ವೈಫಲ್ಯ ಎಷ್ಟಿದೆ, ಆಂತರಿಕ ಭದ್ರತೆ ಯಾವ ರೀತಿ ಇದೆ. ಇದೇ ರೀತಿ ಈ ಹಿಂದೆಯೂ ಕೂಡ ಮಳೆಗಾಲದಲ್ಲಿ ಹಲವಾರು ಘಟನೆಗಳು ನಡೆದ್ರೂ ಸಹಿತ ಅಲ್ಲಿನ ಪೊಲೀಸ್ನವರು ಯಾಕೆ ಎಚ್ಚೆತ್ಕೊಂಡಿಲ್ಲ. ಈ ಕೂಡಲೇ ಠಾಣಾಧಿಕಾರಿಯನ್ನ ಅಮಾನತ್ ಪಡಿಸ್ಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಈ ಒಂದು ಘಟನೆಗಳು ಇಡೀ ಜಿಲ್ಲೆಯಾದ್ಯಂತ ನಡೀತಾ ಇದೆ. ಹಾಗಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದೇವೆ. ದಯಮಾಡಿ ಈ ಕೂಡಲೇ ಒಂದು ತಮ್ಮ ನೇತೃತ್ವದಲ್ಲಿ ಸಭೆಯನ್ನ ಕರಿಬೇಕು. ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಮತ್ತು ಈ ಒಂದು ಪ್ರಕರಣದಲ್ಲಿ ಗಾಯಾಳುಗಳ ಚಿಕಿತ್ಸೆಯನ್ನ ಸರ್ಕಾರ ಭರಿಸಬೇಕು ಮತ್ತು ವಿಶೇಷ ಪ್ರಾಸಿಕ್ಯೂಟರ್ ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನ ಸರ್ಕಾರ ನೇಮಕ ಮಾಡಬೇಕು ಮತ್ತು ದಲಿತರ ಮೇಲಿನ ದೌರ್ಜನ್ಯಗಳ ಒಂದು ಪ್ರಕರಣವನ್ನ ವಿಚಾರಣೆಗೆ ತಗೋಬೇಕಾದ್ರೆ ಹೊಸದಾಗಿ ತ್ವರಿತ ನ್ಯಾಯಾಲಯಗಳನ್ನ ಮಾಡಬೇಕು ಅಂತ ಹೇಳಿ ಈ ಮೂಲಕ ಸರ್ಕಾರವನ್ನ ಕರ್ನಾಟಕ ಸಮತಾ ಸೈನಿಕ ದಳ ಒತ್ತಾಯ ಮಾಡ್ತದೆ. ಮುಂದೆ ಇದೇನಾದ್ರೂ ಆಗ್ಲಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಪ್ರತಿಭಟನೆಯನ್ನ ಹಮ್ಮಿಕೊಳ್ತೀವಿ.